ಈ ಸಿನಿಮಾ ಚಿತ್ರಮಂದಿರದಲ್ಲಿ ಆಲ್ರೆಡಿ 25 ದಿನ ಪೂರೈಸಿದೆ. ತುಂಬಾ ಜನ ಈ ಸಿನಿಮಾನ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ಫ್ರೆಂಡ್ ಈ ಸಿನಿಮಾನ ನೋಡೋದಕ್ಕೆ ನೆನ್ನೆ ಥಿಯೇಟರ್‌ಗೆ ಹೋಗಿದ್ವಿ. ಏನು ಎಕ್ಸ್‌ಪೆಕ್ಟೇಷನ್ ಇಟ್ಕೊಳ್ದೆ ಈ ಸಿನಿಮಾಗೆ ಹೋದ ನಮ್ಗೆ ತುಂಬಾನೇ ಸರ್ಪ್ರೈಸ್ ಕಾದಿತ್ತು. ಜೈಲಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದಂತಹ ಅಪರಾಧಿಗಳಿಗೆ ನೇಣು ಹಾಕುವಂತ ಕೆಲಸ ಮಾಡುವ ವ್ಯಕ್ತಿ ಮಾದೇವ. ಇವನು ಮನುಷ್ಯನ ರೂಪದಲ್ಲಿರುವಂತಹ ಮೃಗ. ಇವನಿಗೆ ಯಾವುದೇ ಎಮೋಷನ್ಸ್ ಇಲ್ಲ, ಮಾನವೀಯತೆ ಅಂತೂ ಮೊದಲೇ ಇಲ್ಲ. ಈ ತರಹದ ವ್ಯಕ್ತಿ ಮಗುವಾಗಿ ಬದಲಾಗ್ತಾನೆ. ಅದಕ್ಕೆ ಕಾರಣ ಯಾರು? ಅವನ್ ಯಾಕೆ ಬದಲಾಗ್ತಾನೆ? ಅವನ ಜೀವನದಲ್ಲಿ ಯಾರೆಲ್ಲ ಬರ್ತಾರೆ? ಏನೆಲ್ಲ ನಡೆಯುತ್ತೆ? ಇದೆಲ್ಲದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಇಂತಹ ಪಾತ್ರವನ್ನ ವಿನೋದ್ ಪ್ರಭಾಕರ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಮುಗಿದ್ಮೇಲೆ ಅವರ ನಟನೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಸೋನಲ್ ಅವರು, ಶ್ರುತಿ ಅವರು ಹಾಗೆ ಅಚ್ಯುತ್ ಅವರು ಎಲ್ಲರ ಆಕ್ಟಿಂಗ್ ಕೂಡ ಇಷ್ಟ ಆಗುತ್ತೆ. ಆದ್ರೆ ನನಗೆ ಪರ್ಸನಲಿ ಶ್ರೀನಗರ ಕಿಟ್ಟಿ ಅವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಲೈಕ್ ಆಗ್ಲಿಲ್ಲ. ಇನ್ನು ಈ ಸಿನಿಮಾಗೆ ಪ್ರದ್ಯೋತನ್ ಅವರ ಮ್ಯೂಸಿಕ್ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾನೇ ಚೆನ್ನಾಗಿದೆ. ಇನ್ನು ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಸಿನಿಮಾ ಎಲ್ಲೂ ಡಿಸಪಾಯಿಂಟ್ ಮಾಡ್ಲಿಲ್ಲ. ಯಾಕಂದ್ರೆ ಈ ಸಿನಿಮಾ ನಮಗೆ ಕೊಟ್ಟ ದುಡ್ಡಿಗಂತೂ ಮೋಸ ಮಾಡ್ಲಿಲ್ಲ. ನನ್ನ ಫ್ರೆಂಡ್ಗೆ ಸಿನಿಮಾ ಮುಗಿದ್ಮೇಲೆ ಹೇಗಿದೆ ಅಂತ ಕೇಳಿದಾಗ 4/5 ರೇಟಿಂಗ್ ಅನ್ನ ಕೊಡ್ಬೋದು ಅಂತ. ಅಂಡ್ ನನಗೂ ಕೂಡ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ಈ ಸಿನಿಮಾದಲ್ಲಿ ನೆಗೆಟಿವ್ಸೇ ಇಲ್ವಾ ಅಂತ ನೀವು ಕೇಳ್ಬೋದು. ಇದೆ. ಆದ್ರೆ ಸಿನಿಮಾ ನೋಡಿ ನೀವು ಹೊರಗೆ ಬಂದ್ಮೇಲೆ ಅದ್ಯಾವುದು ಕೂಡ ನಿಮ್ಮ ನೆನಪಲ್ಲಿ ಉಳಿಯೋದಿಲ್ಲ. ನಮಗಂತೂ ಈ ಸಿನಿಮಾ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಹಾಗಂತ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಈ ಸಿನಿಮಾನ ನೋಡಿ ಮಿಸ್ ಮಾಡ್ಕೊಳ್ಬೇಡಿ.